ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವರ ಇಬ್ಬರ ಸಹಯೋಗದಲ್ಲಿ ಮೇ 8ನೇ ತಾರೀಕಿಗೆ ವಿಜಯಪುರ ಜಿಲ್ಲೆಯ ದರ್ಬಾರ್ ಗ್ರೌಂಡ್ನಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ರೈತರ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಗುರೂಜಿಯವರು ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಹಾಗಾದರೆ 31 ಜಿಲ್ಲೆಯ ರೈತ ಮುಖಂಡರು ಬರ್ತಾರ. 10,000 ಜನರನ್ನು ನಾವು ಕೂಡಿಸ್ತೇವೆ, ಸಮಾವೇಶ ಮಾಡ್ತೇವೆ, ಸರ್ಕಾರಕ್ಕೆ ನಾವು ಕೆಲವೊಂದು ಸಲಹೆ ಸೂಚನೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವೇನು ಕೇಳ್ತೇವೆ ರೈತ ಸಂಘ ಮುಖಂಡರಿಗೆ, ಅಲ್ಲಿ ವಿಜಯಪುರ ಅಂತಂದರೆ ನಡೆದಾಡೋ ದೇವರು ಸಿದ್ದೇಶ್ವರ ಅಪ್ಪಳ ನಾಡದು. ಅಲ್ಲಿ ಅವರು ವೇದಿಕೆಗೆ ಸಿದ್ದೇಶ್ವರ ಶ್ರೀಗಳ ವೇದಿಕೆ ಅಂತ ವೇದಿಕೆ ಮೇಲೆ ಹೆಸರಿಡಬೇಕು. ಒಂದನೇದ್ದು. ಎರಡನೇದ್ದು, ಅವರ ಬಗ್ಗೆ ಕನಿಷ್ಠ 1 ಗಂಟೆ ಅಲ್ಲಿ ಅವರ ಒಂದು ಚರ್ಚೆ ಆಗಬೇಕು. ಅವರ ಜೀವನದ ಬಗ್ಗೆ ಚರ್ಚೆ ಆಗಬೇಕು. 5 ಜನ ಏನು ಜಗದ್ಗುರುಗಳು ಅನ್ಸೋತಾರಲ್ಲ ಜನರ ಕಣ್ಣಿಗೆ, ಅವರು ಭಾಗವಹಿಸ್ತಾ ಇದ್ದಾರೆ. ರೈತ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ದಾನಿಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ರೈತ ಮುಖಂಡರು ಯಾಕೆ ಎಡುತ್ತಾರೆ ಅಂತಂದರೆ, ಇಲ್ಲಿ ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು ಆ ನಿರ್ಣಯವನ್ನು ಅವರು ಕೈಗೊಳ್ಳೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಬೇಕು ಅದು ಕೊಡೋದೇ ಇಲ್ಲ. ನಮ್ಗೆ ಗೊತ್ತಿದೆ. ಯಾಕಂದರೆ ರೈತ ಮುಖಂಡರು ಹೆಂಗಿರಬೇಕಪ್ಪ ಅಂದ್ರೆ ಸ್ವಚ್ಛ ಇರಬೇಕು, ನಂತರ ಪಾರದರ್ಶಕ ಆಡಳಿತ ಇರಬೇಕು. ಈಗ ಸದ್ಯಕ್ಕೇನೋ ಇದೆ, ಶಶಿಕಾಂತ್ ಗುರೂಜಿ ಸದ್ಯಕ್ಕೆ ಒಬ್ಬ ಪ್ರಭಾವಿ ರೈತ ಮುಖಂಡರು ಅನ್ಸ್ಕೊಂಡಾರೆ, ಗುರುಗಳು ಅನ್ಸ್ಕೊಂಡ್ರೆ, ಮಾರ್ಗದರ್ಶನ ಅನ್ಸ್ಕೊಂಡಾರೆ. ಆದರೆ ಇಲ್ಲಿ ಆಲಮಟ್ಟಿ ಎತ್ತರವನ್ನು 524.256 ಎತ್ತರ ಆಗ್ಬೇಕಂತ ನೀವು ಹೋರಾಟ ಮಾಡತ್ತೀರಿ. ಇರಲಿ. ಇನ್ನು ಎರಡನೇ ಆ ಒಂದು ನಿರ್ಣಯ ಏನು ಕೈಗೊಳ್ಳಿದ್ರೆ, ಡಿಜಿಟಲ್ ಯಂತ್ರಗಳನ್ನು, ಕಬ್ಬಿನ ತೂಕದ ಯಂತ್ರಗಳನ್ನು ಅಲ್ಲಿ ನೀವು ಕೂಡಿಸ್ಲೇಬೇಕು ಅನ್ನೋಂಥ ಒತ್ತಾಯ ನೀವು ಮಾಡೋರೇನು ಮಾಡಲೇಬೇಕಾಗ್ತದೆ. ಯಾಕಂದರೆ ತೂಕದಲ್ಲಿ ದೊಡ್ಡ ಮೋಸ ನಡೀತಾ ಇದೆ. ಇದು ನಿರ್ಣಯ ಕೈಗೊಳ್ಬೇಕು, ಅದರ ರೂಪದಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಇನ್ನು ಸಕ್ಕರೆ ಬೆಲೆ 7 ವರ್ಷದಿಂದ ಒಂದೇ ದರ ಇದೆ, 31 ರೂಪಾಯಿ. ಅದನ್ನು ಹೆಚ್ಚಿಗೆ ಮಾಡಬೇಕಂತೇಳಿ ಬೇಡಿಕೆ ನೀಡಬೇಕು. ಕೇಂದ್ರ ಸರ್ಕಾರ ಬೇಡಬೇಕು, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಬೇಡಿಕೆ ಇಡಬೇಕು. ಯಾಕಂದ್ರೆ ನೀವೇ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿ ಮೇಲೆ, ಕೃಷಿ ಸಚಿವರ ಮೇಲೆ ಒತ್ತಡವನ್ನು ತರಬೇಕಾಗ್ತದೆ. ಇನ್ನು ಸಕ್ಕರೆ ರೇಟು 2 ಮಾಡಬೇಕು, 70-30. ಈಗೇನು ಸಕ್ಕರೆ ಉತ್ಪಾದನೆ ಆಗ್ತದೆ, 70% ಉದ್ಯೋಗಪತಿಗಳು ಅದನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಕೂಲ್ ಡ್ರಿಂಕ್ಸಲ್ಲಿ, ಚಾಕ್ಲೇಟ್ಸಲ್ಲಿ, ಇತರ ವಸ್ತುಗಳಲ್ಲಿ. ಆದರೆ ಅವ್ರಿಗೆ ಯಾವ ರೇಟ್ ಕೊಡತ್ತಾರೆ? 31 ರೂಪಾಯಿ. ಅದು 60-70 ರೂಪಾಯಿ ಮಾಡಲ್ಲ. ಈ ಮಾಡೋದ್ರಿಂದ ಈ ಕಬ್ಬಿನ ಪ್ರತಿ ಟನ್ನಿಗೆ 5,000 ರೂಪಾಯಿ ಕೊಡ್ಲಿಕ್ಕೆ ಬರ್ತೈತೆ. ಇದು ರೈತ ಮುಖಂಡರಿಗೆ ಗೊತ್ತಿಲ್ಲ. ನಿಜವಾದಂಥ ಹೋರಾಟ ಇದು. ಸಮಾವೇಶ ಮಾಡ್ತಾರೆ, ರೈತರು ಬಂದಿರ್ತಾರೆ, ಇಡೀ ನಾಡಿನ ಜನ ಬಂದಿರ್ತಾರೆ. ಅವರೆಲ್ಲ ಗಮನಿಸ್ತಾರೆ ಏನು ನಿರ್ಣಯ ಕೈಗೊಳ್ತಾರಪ್ಪ ಅಂತ. ಇದು ಮತ್ತು 30% ಗ್ರಾಹಕರ ಸಕ್ಕರೆಯನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಒಂದೇ ರೇಟ್ ಯಾಕೆ? ಇನ್ನು ವಾಹತೂಕ ಮತ್ತು ಕಟಾವ ಸಕ್ಕರೆ ಫ್ಯಾಕ್ಟ್ರಿ ಮೇಲೆ ಹಾಕಿರಲ್ಲ, ಅದು ಒಂದು ನಿರ್ಣಯ ತೆಗೆದುಕೊಡ್ರಿ. ಯಾಕಂದರೆ ಡಿಸ್ಟಿಲರಿ ಆಗಲಿ ಇತರ ಉತ್ಪನ್ನಗಳಿಗಾಗಿ ದೊಡ್ಡ ಪ್ರಮಾಣದ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇಥೆನಾಲ್ ಘಟಕ ಈ ಸಲ 80% ಇಥೆನಾಲ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸುವಂಥ ಸಾಧ್ಯತೆ ಇದೆ, ಚರ್ಚೆ ನಡೆದಿದೆ. ಅದೇನಾಯ್ತು ಅಂತಂದರೆ ಕಾರ್ಖಾನೆ ಮಾಲೀಕರು ಉದ್ಧಾರ ಆಗ್ತಾರೆ, ರೈತರು ಕೂಡ ಉದ್ಧಾರ ಆಗ್ತಾರೆ. ಪ್ರತಿಯೊಂದು ವಸ್ತುಗೆ ಅಂದರೆ 23 ಏನು ಕೃಷಿ ಉತ್ಪನ್ನಗಳು ಅದು ಬೆಂಬಲ ಬೆಲೆ ಘೋಷಣೆ ಮಾಡೋಕ್ಕಿಂತ ಕಾಯ್ದೆ ಮಾಡಂತೇಳಿ ನೀವು ಆ ದಿವಸ ಮಾಡಲ್ಲ, ನಿರ್ಣಯವನ್ನು ಕೈ ಕೊಡ್ರಿ. ಪ್ರಥಮ ನಿರ್ಣಯ ಇದಾಗಬೇಕು. ಯಾವುದು? ಏನು ಬೆಂಬಲ ಬೆಲೆ ಘೋಷಣೆ ಮಾಡ್ತಾರಲ್ಲ, ಖರೀದಿ ಮಾಡೋರು ಅಷ್ಟ್ರಾಗೈತೆ. ಬೆಂಬಲ ಘೋಷಣೆ ಮಾಡೋಕ್ಕಿಂತ ಮೊದಲು ಕಾಯ್ದೆ ಮಾಡಿ ಅಂತೇಳಿ MP ಗಳಿಗೆ ಒತ್ತಾಯ ಮಾಡಿರಿ. 543 MP ಗಳಿಗೆ ಕರ್ನಾಟಕ ವತಿಯಿಂದ, ಮಹಾರಾಷ್ಟ್ರ MP ಗಳನ್ನ ಸೇರ್ಕೋರಿ, ಮುಖ್ಯಮಂತ್ರಿಗೆ ಪತ್ರ ಬರ್ರಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿಗೆ ಬರ್ರಿ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಬರ್ರಿ, ಕರ್ನಾಟಕ ಮುಖ್ಯಮಂತ್ರಿಗೆ ಬರ್ರಿ. 3 ಮಂದಿ ಕೂಡಿ ನಿಯೋಗವನ್ನು ತೆಗೆದುಕೊಂಡು ಪ್ರಧಾನಮಂತ್ರಿ ಕಡೆ ಹೋಗ್ರಿ, ಅಥವಾ ಕೃಷಿ ಮಂತ್ರಿ ಕಡೆ ಹೋಗ್ರಿ. ಅದು ಕೂಡ ಮಾಡಬೇಕಾಗ್ತದೆ. ಇನ್ನು ಗೊಬ್ಬರ ಬೆಲೆ ಏರ್ತಾ ಇದೆ, ಅದು ಸಬ್ಸಿಡಿ ರೂಪದಲ್ಲಿ ಕೊಡ್ತಾಯಿದ್ದಾರೆ. ಇನ್ನಷ್ಟು ಸಬ್ಸಿಡಿ ರೂಪದಲ್ಲಿ ಒಳ್ಳೆಯ ಗೊಬ್ಬರ ಕೊಡಬೇಕಂತ ಆಗ್ರಹ ಮಾಡಿರಿ. ಒಳ್ಳೆಯ ಬೀಜ ಸಿಗ್ತಾಯಿಲ್ಲ. ಒಳ್ಳೆಯ ಬೀಜ ಸಿಗೋದ್ರಿಂದ ಇಳುವರಿ ಹೆಚ್ಚಾಗ್ತೈತಲ್ಲ, ಅದು ಬಹಳ ಮಹತ್ವದ್ದು. ಈಗ 25-30 ಟನ್ ಆಗ್ತೈತೆ ಅದು ಕಬ್ಬು.
ಇಳುವರಿ ಚಲೋ ಇದ್ದರಿಂದ ಅವ್ರಿಗೆ ಮಾರ್ಗದರ್ಶನ ಮಾಡೋದ್ರಿಂದ ಇದನ್ನು ಜವಾಬ್ದಾರಿಯನ್ನು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರನ್ನು ಹೊರಬೇಕು, ಕೃಷಿ ತಜ್ಞರು ಹೊರಬೇಕು. 100 ಟನ್ ತಗ ಮಾಡ್ಲಿಕ್ಕೆ ಬರ್ತೈತೆ ಅದು ನಿರ್ಣಯವನ್ನು ಒಳ್ಳೆ ನಿರ್ಣಯವನ್ನು ಕೈಗೊಳ್ರಿ. ಅದರಂತೆ ಸರ್ಕಾರ ಕೂಡ ಪಾಲಿಸಬೇಕು. ಕೆಲವೊಂದು ಡೆಡ್ಲೈನ್ ಕೊಟ್ಬಿಡಿ, 1 ತಿಂಗಳು ಡೆಡ್ಲೈನ್. ಕಾರ್ಖಾನೆ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಕಬ್ಬಿನ ತೂಕದ ಡಿಜಿಟಲ್ ಯಂತ್ರಗಳನ್ನು ಕೂಡಿಸ್ಬೇಕಂತೇಳಿ ಒಂದು ನಿರ್ಣಯ. 2ನೇದು ಕಟಾವು ಮತ್ತು ಸಾಗಾಣಿಕೆ ಫ್ಯಾಕ್ಟ್ರಿ ಮಾಲೀಕರನ್ನು ಹೊರಬೇಕು. 3ನೇದು ಗೊಬ್ಬರ ಮತ್ತು ಬೀಜ ಇತರ ಕೀಟನಾಶಕಗಳನ್ನು ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸಿಗುವಂತೆ ಮಾಡಬೇಕು. ಅದು ಉತ್ತಮ ಮಟ್ಟದ ಕಂಪ್ನಿಗಳಿಂದ ಸಿಗುವಂತೆ ಮಾಡಬೇಕು. ಸರ್ಕಾರ ಯಾವುದೋ ಒಂದು ಕಂಪ್ನಿ ಕೊಟ್ಟು ಅಧಿಕಾರಿ ಏನು ಮಾಡ್ತಾರೆ, ಇದನ್ನು ಕೊಟ್ಟಿದ್ದಾರಪ್ಪ ಮೇಲಿನವರು, ನಾವೇನು ಮಾಡೋರು ಅಂತೇಳಿ ಇವರು ಕೂಡ ಜಾರಿಕೆ ಉತ್ತರನ ಕೊಡ್ತಾರೆ. ಇನ್ನು ಆಲಮಟ್ಟಿ ಎತ್ತರ ಏನೈತಿ ನೀವು ಹೇಳ್ರಿ. ನೀರಾವರಿ ಸಮಸ್ಯೆಗಳು ಸಾಕಷ್ಟಿವೆ, ಹಣಕಾಸಿನ ತೊಂದರೆನೂ ಇದೆ, ಏತ ನೀರಾವರಿಗಳಿದೆ. ರೈತರಿಗೆ ವಿದ್ಯುತ್ ಸಿಗಬೇಕು ಮತ್ತು ನೀರು ಸಿಗಬೇಕು ಅಂತ ನಿರ್ಣಯವನ್ನು, ಗಟ್ಟಿ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು. ಗುರ್ಲಾಪುರದ ಹೋರಾಟ ಇನ್ನೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ಬೇಕು. ಇದೇ ಟೈಮ್ನಲ್ಲಿ ಮೇ 8ರಂದು ಏನು ನೀವು ಬಿಜಾಪುರದಲ್ಲಿ ದರ್ಬಾರ್ ಗ್ರೌಂಡಲ್ಲಿ ಏನು ಮಾಡುವಂಥ ಯೋಚನೆ ಇದೆ, ಅದು ಫಲಪ್ರದ ಆಗಬೇಕಾದ್ರೆ ಇವೆಲ್ಲ ನೀವು ಮಾಡಲೇಬೇಕಾಗ್ತದೆ. ರೈತ ಮುಖಂಡರು ಇದನ್ನು ಗಮನಿಸಬೇಕು. ಹಾಗಾದರೆ ಗುರೂಜಿ ಏನು ಉತ್ತರ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಈ ಸಮಸ್ಯೆ ಬಗ್ಗೆ, ಅದನ್ನು ಕೇಳಿಸ್ಕೊಳ್ಳೋಣ. ನಾಡಿನ ಅನ್ನದಾತ ಬಂಧುಗಳಿಗೆ ಶರಣೆಂದು. ಬಂಧುಗಳೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ವಿಜಯಪುರ ಮಹಾನಗರದ ದರ್ಬಾರ್ ಗ್ರೌಂಡ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಈ ನಾಡು ಕಂಡ ಅಪರೂಪದ ಪರಮಪೂಜ್ಯರಾಗಿರ್ತಕ್ಕಂಥ ನಾಡಿನ ಹೆಸರಾಂತ ಪರಮಪೂಜ್ಯರು ಪರಮಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು, ಸುಕ್ಷೇತ್ರ ಮುಗುಳುಕೋಡ ಜಡಗಾ ಮಠದ ಪರಮಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಿರತಕ್ಕಂಥದ್ದು. ಅದೇ ರೀತಿಯಾಗಿ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠ ಹುಕ್ಕೇರಿ, ಈ ಪರಮಪೂಜ್ಯರು ಸಹಿತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಿರತಕ್ಕಂಥದ್ದು. ಅದೇ ರೀತಿಯಾಗಿ ಈ ನಾಡು ಕಂಡ ಸರಳತೆಯ ಸಾಧನೆಯ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮನಿಷ್ಠ ಅಭಿನವ ಮುರುಗೇಂದ್ರ ಶಿವಾಚಾರ್ಯರು, ಸಂಸ್ಥಾನ ಹಿರೇಮಠ ಶಿರ್ಷ, ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ರೈತ ಸಂಘಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಈ ನಮ್ಮ ಭಾಗದ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಮಾತೋಶ್ರೀ ಶ್ರೀಮತಿ ಸುವರ್ಣತಾಯಿ ಹೊಸಮಠ್ ಧರ್ಮದರ್ಶಿಗಳು, ಜ್ಞಾನ ಮಂದಿರ ಅಧ್ಯಾತ್ಮ ಕೇಂದ್ರ ಸುಕ್ಷೇತ್ರ ಗೋಕಾಕ್, ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆತ್ಮೀಯ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಯಾಶಿನ್ ಮುಲ್ಲಾ ಗುರುಗಳು ಮಹಾಲಿಂಪುರ್ ಬಾಗಲಕೋಟೆ ಜಿಲ್ಲೆ, ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಿರ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಸಂಗಮೇಶ್ ಸಗರ್ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಿಜಯಪುರ ಜಿಲ್ಲೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ರಾಹುಲ್ ಕುಬ್ಗಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಕಲ್ಲೂರ್ ಸೊನ್ನೋರ್ ರಾಜ್ಯ ಉಪಾಧ್ಯಕ್ಷರು, ಈ ಎಲ್ಲ ರಾಜ್ಯ ಮುಖಂಡರು ಈ ಕಾರ್ಯಕ್ರಮಗಳ ದಿವ್ಯ ನೇತೃತ್ವವನ್ನು ವಹಿಸಿಕೊಳ್ತಿರ್ತಕ್ಕಂಥದ್ದು. ಈ ನಾಡಿನ ಸಮಸ್ತ ಅನ್ನದಾತ ಬಂಧುಗಳಲ್ಲಿ ಏನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಅಂತಂದ್ರೆ, ಈ ಭಾಗದಲ್ಲಿ ಶತಮಾನದ ಸಂತ ನಡೆದಾಡುವ ದೇವರು ಪಾದ ಸ್ಪರ್ಶವನ್ನು ಮಾಡಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳ ಅಡ್ಡಾಡಿದ ಪುಣ್ಯಭೂಮಿಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ನಾಡಿನ ಅನ್ನದಾತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಈ ಸಮಾವೇಶದಲ್ಲಿ ಬಂದು ಈ ಸಮಾವೇಶವನ್ನ ಯಶಸ್ವಿಗೊಳಿಸಿಕೊಳ್ಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯದ 31 ಜಿಲ್ಲೆಗಳ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ತಾಲೂಕು ಮುಖಂಡರು, ತಾಲೂಕು ಕಾರ್ಯಕರ್ತರು, ಗ್ರಾಮ ಘಟಕಗಳ ಅಧ್ಯಕ್ಷರು, ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ನನಗೆ ಆಹ್ವಾನ ಪತ್ರಿಕೆ ಬಂದಿಲ್ಲ, ನನಗೆ ಹೇಳಿಲ್ಲ ಅಂತಕ್ಕಂಥ ಭಾವನ ದೂರ ಸರಿಸಿ ಇದೇ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವೆಲ್ಲರೂ ಕೂಡ 8ನೇ ತಾರೀಕು ಬರುವ 8ರಂದು ಬಿಜಾಪುರ ಜಿಲ್ಲೆಯ ಬಿಜಾಪುರ ಮಹಾನಗರದ ದರ್ಬಾರ್ ಗ್ರೌಂಡ್ ನಲ್ಲಿ ಕನಿಷ್ಠ 10,000 ರೈತರು ಸಮಾಗಮಗೊಳ್ತಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ರಾಜ್ಯದ ಎಲ್ಲ ಜನ ಬಂಧುಗಳು, ಬಿಜಾಪುರ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬೆಳಗಾವಿ, ಬಾಗಲಕೋಟ್, ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ತುಮಕೂರು, ಮೈಸೂರು, ಮಂಡ್ಯ ಎಲ್ಲ ಜಿಲ್ಲೆಗಳಿಂದ ರೈತ ಬಂಧುಗಳು, ರೈತ ಕಾರ್ಯಕರ್ತರು, ರಾಜ್ಯ ಮುಖಂಡರು, ನಮ್ಮೆಲ್ಲ ಮುಖಂಡರು ಕೂಡ ಪಕ್ಷಾತೀತ ಧರ್ಮಾತೀತವಾಗಿ ಭಾಗವಹಿಸ್ತಿರ್ತಕ್ಕಂಥದ್ದು. ನಾಡಿನ ಸಮಸ್ತ ಅನ್ನದಾತ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀನಿ, ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಮಾನ್ಯವಾಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನೀರಾವರಿ
ಆಲಮಟ್ಟಿ 519.6 ಈಗಾಗಲೇ ಎತ್ತರ ಇದೆ. ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ 524.256 ಎತ್ತರ ಆಗಬೇಕಂತೇಳಿ. ಹಲವಾರು ನೀರಾವರಿ ಸಮಸ್ಯೆಗಳನ್ನ, ಬೆಳೆ ಸಮಸ್ಯೆಗಳನ್ನ, MSP ಯನ್ನ ಇದೆಲ್ಲವನ್ನು ಕೂಡ ಮನವಿ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಲುಪಿಸತಕ್ಕಂತ ಒಂದು ಯೋಜನೆ ಇದೆ. ಇನ್ನೂ ಹಲವಾರು ಸಮಸ್ಯೆಗಳನ್ನ ಆ ಸಮಾವೇಶದಲ್ಲಿ ಚರ್ಚೆಯನ್ನು ಮಾಡಿ ರೈತರಿಗೆ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ರಾಜ್ಯದ 5 ಜನ ಪರಮ ಪೂಜ್ಯರು ಭಾಗವಹಿಸಿರ್ತಕ್ಕಂಥದ್ದು. ಆ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ದಿವ್ಯ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಮತ್ತೊಮ್ಮೆ ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನ, ಈ ಸಮಾವೇಶವನ್ನ ಯಶಸ್ವಿ ಮಾಡಬೇಕಂತ. ಅದೇ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತಗೌಡ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಮುದ್ರಣ ಸೇವೆಯನ್ನ, ಬೇಕಾದ ಹಲವಾರು ಸೇವೆಗಳನ್ನ ಸ್ವಯಂ ಪ್ರೇರಿತವಾಗಿ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ನೇತೃತ್ವ ಅವರು ಕೂಡ ವಹಿಸಿಕೊಳ್ತಿರ್ತಕ್ಕಂಥದ್ದು. ಅದೇ ರೀತಿ ಬಹಳಷ್ಟು ಮಹನೀಯರು ತಾವಾಗೆ ಸೇವೆಯನ್ನ ಮಾಡ್ತಾರೆ. ಪ್ರಸಾದ ಸೇವೆ, ಪೆಂಡಾಲ್ ಸೇವೆ, ಹೂವಿನ ಸೇವೆ, ಮಹಾತ್ಮರ ಕಾಣಿಕೆ ಸೇವೆ, ಎಲ್ಲ ರೀತಿಯ ಸೇವೆಗಳನ್ನು ಮಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಿ ರಾಜ್ಯದ ಜನತೆಯಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನ ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ.